ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಇಷ್ಟು ದಿನ ಮಕ್ಕಳಿಗೆ ಸ್ಕೂಲ್ ಇದ್ದಿಲ್ಲ, ಏನೂ ಇದ್ದಿಲ್ಲಲ್ವ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಅವ್ರಿಗೂ ಸಹ ಕೆಲಸ, ಅವ್ರಿಗೂ ಬೇಗ ಎದ್ದು ಅವ್ರಿಗೂ ಸಹ ಸ್ನಾನ ಮಾಡಿಸೋದು ಎಲ್ಲ ಮಾಡಬೇಕಲ್ವ. ಅದಕ್ಕೆ ನಾನು ಅವ್ರು ಎದ್ದಳತ್ಲೆ ಸ್ವಲ್ಪ ಅರ್ಧ ಕೆಲಸ ಮುಗಿಸ್ಕೊಂಡ್ರೆ ಆಯಿತು ಅಂತಂದು ಇವಾಗ ನಾನು ಬೆಳಗ್ಗೆ 5:30ಗೆ ಎದ್ದಿದ್ದೀನಿ. ನಾನು ಒಳಗಿಂದ ಮಾಡ್ತೀನಿ ಕೆಲಸ, ಕಸ ಹಾಗೂ ಬಂಡಿ ಒರೆಸ್ತೀನಿ. ನಮ್ಮ ಅತ್ತೆ ಹೊರಗಿಂದು ಮುಸುರಿ ಪಾತ್ರೆ ಇರ್ತಾವಲ್ವ, ಪಾತ್ರೆ ಹಾಗೂ ಅಂಗಳ ಕಸ ಅಂದು ಅವರು ಸಹ ರಂಗೋಲಿ ಹಾಕಿ ಬರ್ತಾರೆ. ಇವಾಗ ನಾನು ಒಳಗಿಂದೆಲ್ಲ ಬಂಡಿ ಒರೆಸ್ಕೊಂಡು ಬಂದಿದ್ದಾಯಿತು. ಮಕ್ಕಳು ಎಲ್ಲರೂ ಸಹ ಇಬ್ಬರು ಎದ್ದರು. ನಾನು ಇನ್ನೂ ಕೆಲಸ ಮುಗಿಸತ್ಲೆ ಅವ್ರು ಎದ್ದು ಬಿಡ್ತಾರೆ. ಮಕ್ಕಳಿಗೆ ಅಂತಂದರೆ ನಿದ್ದೆ ಕಡಿಮೆ ಅಲ್ವಾ, ಸ್ವಲ್ಪ ಮಕ್ಕಳು ಬೇಗ ಎದ್ದು ಬಿಡ್ತಾರೆ. ಅದಕ್ಕೆ ನಾನು ಇವಾಗ ಒಳಗಿಂದೆಲ್ಲ ಬಂಡಿ ಒರೆಸ್ಕೊಂಬಂದೆ. ಏನಪ್ಪ ಅಂತಂದ್ರೆ ನಾನು ಸ್ಟಿಕ್ಕಿಲ್ಲೇ ಒರೆಸೋದೇ ಇಲ್ಲ, ಎಲ್ಲರೂ ಕೋಲೇ ಒರೆಸ್ತಾರೆ, ನಾನು ಕೈಲೇ ಒರೆಸ್ಕೊಂಡು ಬರ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮದು ವೈಟ್ ಬಂಡಿ ಅಲ್ವಾ, ಅದಕ್ಕೆ ಕಲಿ ಹಂಗೆ ಕುಂತ್ಕೊತವೆ ಅಂತಂದು ನಾನು ಕೈಲೇ ಒರೆಸ್ಕೊಂಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಾ ಇದ್ದಾವೆ ಟೈಲ್ಸು ಅಂತಂದು. ಅವು ವೈಟ್ ಟೈಲ್ಸ್ ಆಗಿರೋದ್ರಿಂದ ನಾನು ಹಾಗೆ ಕೈಲೇ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಸಹ ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕಿದೆ. ನೀರು ಹಾಕೋದೇ ಬೇಡ, ಇವಾಗ ಏನಪ್ಪ ಅಂತಂದರೆ ಮಳೆ ಬರೋದ್ರಿಂದ ಅವಕ್ಕೆ ನೀರು ಹಾಕೋದೇ ಬೇಡ. ಹಾಗೆ ಸ್ವಲ್ಪ ನಾನು ಡೈಲಿ ಹಾಕೋಂತಾನೆ ಸ್ವಲ್ಪ ನೀರು ಹಾಕಿ ಹೊರಗಿಂದು ಸಹ ಈ ಥರ ನೀಟಾಗಿ ಬಂಡಿ ಒರೆಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ನೀರು ಇದ್ರೂ ಸಹ ಒಳಗೆಲ್ಲ ಕಲಿ ಆಗುತ್ತೆ, ಟೈಲ್ಸ್ಗೆಲ್ಲ ಕಲಿ ಹತ್ತುತ್ತೆ ಅಂತಂದು ನಾನು ಈ ಥರ ನೀಟಾಗಿ ಬಂಡಿ ಒರೆಸ್ಕೊಂಡು ಬಿಡ್ತೀನಿ. ಓಕೆ, ಇವಾಗ ಬಂಡಿ ಎಲ್ಲ ಒರೆಸಿದ್ದಾಯಿತು. ನಾನು ಸಹ ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ. ಇವಾಗ ಹೊರಗಿಂದ ಎಲ್ಲದನ್ನು ಸಹ ನೀಟಾಗಿ ಬಂಡಿ ಒರೆಸ್ಕೊಂಬರ್ತೀನಿ. ಇವಾಗ ಹೊರಗಿಂದ ಅಷ್ಟೇ ನಾನು ಕೋಲ್ ತಗೊಂಡು ಈ ಥರ ಸ್ಟಿಕ್ ತಗೊಂಡು ಒರೆಸೋದು, ಒಳಗೆ ನಾನೇನು ಸ್ಟಿಕ್ ತಗೊಂಡು ಒರೆಸೋದೇ ಇಲ್ಲ. ಸ್ಟಿಕ್ ತಗೊಂಡು ಒರೆಸೋಕ್ಕೆ ಅವು ವೈಟ್ ಅಲ್ವಾ, ತುಂಬ ಅಂದರೆ ತುಂಬ ಕಲಿ ಕಾಣ್ತವೆ ಫ್ರೆಂಡ್ಸ್ ನಿಜವಾಗ್ಲೂ. ಅದಕ್ಕೆ ನಾನು ಒಳಗಿಂದೇನು ಸ್ಟಿಕ್ ತಗೊಂಡು ಒರೆಸೋದೇ ಇಲ್ಲ, ಹಾಗೆ ಕೈಲೇ ಒರೆಸ್ಕೊಂಬಂದುಬಿಡ್ತೀನಿ. ನೋಡಿ ಇವಾಗ ಮಳೆ ಬಂದಿದೆ, ಸ್ವಲ್ಪ ಮಳೆ ಬೆಳಗ್ಗೆನೇ 5:30ಗೆ ಸ್ಟಾರ್ಟ್ ಆಗಿತ್ತು, ಜಿನಿ ಮಳೆ. ಹಾಗೆ ಜಿನಿ ಮಳೆ ಬಂದು ನಿಂತ್ಕೊಂಡ್ಬಿಡ್ತು. ಇವಾಗ ನೀರೆಲ್ಲ ಆಗಿಬಿಟ್ಟವೆ. ನಮ್ಮ ಅತ್ತೆ ಒಂದು ಸ್ವಲ್ಪ ಒರೆಸಿದ್ರು, ಅವ್ರು ಒರೆಸಿದ ಮೇಲೆ ಮತ್ತೆ ಮಳೆ ಬಂತು. ನಾನು ಸ್ವಲ್ಪ ಈಗ ಒರೆಸಿದ್ರಪ್ಪ ಅಂತಂದರೆ ಮನೆಗೆಲ್ಲ ಕಲಿ ಆಗೋದೇ ಇಲ್ಲ, ರಜ್ಜು ಆಗೋದೇ ಇಲ್ಲ ಅಂತಂದು ನಾನು ಸ್ವಲ್ಪ ಒರೆಸ್ಬಿಟ್ರೆ ಸ್ವಲ್ಪ ಒಣಗಿ ಬಿಡುತ್ತೆ ಅಂತಂದು ಒರೆಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಇವಾಗ ಮುಖ ಒರೆಸ್ಕೊಳ್ತಾ ಇದ್ದೀನಿ. ನನ್ನ ಮಗನೂ ಸಹ ಅಷ್ಟೇ, ನಾನು ಮುಖ ತೊಳ್ಕೊಂಡೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋದ್ನಪ್ಪ ಅಂತಂದರೆ ಅವನು ಸಹ ಬಂದುಬಿಡ್ತಾನೆ. ಜೊತೆಗೆ ಅವನಿಗೆ ಸಹ ಮುಖ ತೊಳಿಸಿ, ನಮ್ಮ ಸಾನಿಗೂ ಸಹ ಮುಖ ತೊಳಿಸಿ ಇವಾಗ ನಾನು ಹೊರಗಡೆ ಎಲ್ಲ ಕ್ಲೀನಾಗಿ ಒರೆಸಿದ್ನಲ್ವ, ಅದು ಎಲ್ಲ ನೀಟಾಗಿ ಒಣಗಿತ್ತು. ಇವಾಗ ನೀವು ನೋಡ್ತಾ ಇದ್ರಲ್ವ, ಇವಾಗ ನೀಟಾಗಿ ಒಣಗಿತ್ತು. ಅದಕ್ಕೆ ಇವಾಗ ರಂಗೋಲಿ ಹಾಕಿ ಒಳಗಡೆ ಹೋದ್ರೆ ಆಯ್ತಂದ. ಆಮೇಲೆ ನಾವು ಮರ್ತಾ ಬಿಡ್ತೀವಿ ರಂಗೋಲಿ ಹಾಕೋದನ್ನು. ಅದಕ್ಕೆ ಇವಾಗ ಸ್ವಲ್ಪ ರಂಗೋಲಿ ಹಾಕಿ ಒಳಗಡೆ ಹೋದ್ರೆ ಆಯಿತು ಅಂತಂದು ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ನಮ್ಮ ಸಾನ್ವಿ ನಾನು ಫೋನ್ ಇಟ್ಟಿರೋದ್ರಿಂದ ಅವಳು ಏನು ಅಂತಂದು ಇಣಿಕ್ಯಾಕಿ ನೋಡ್ತಾ ಇದ್ರು ಕ್ಯಾಮ್ರ ಕಡೆ. ಅದಕ್ಕೆ ನಾನು ಇವಾಗ ಆ ರಂಗೋಲಿ ಹಾಕೋದನ್ನು ಸಹ ಅವಳು ಬಂದು ಬಗ್ಗಿ ನೋಡ್ತಾ ಇದ್ಲಿ. ಇವಾಗ ರಂಗೋಲಿ ಹಾಕೋದು ನೋಡಿ ಇವಾಗ ಯಾವ ಥರ ನೋಡ್ತಾ ಇದ್ದಾಳೆ ಬಗ್ಗಿ ಅಂತಂದು. ಓಕೆ, ಇವಾಗ ರಂಗೋಲಿ ಹಾಕೋದನ್ನು ಬಗ್ಗಿ ನೋಡ್ತಾ ಇದ್ಲು. ಓಕೆ, ಇವಾಗ ಅದನ್ನೇನು ಅಂತ ಅವಳು ಬರೀ ಮಾತಾಡೋದೇ ಒಟ ಏನಾದರೂ ಮಾತಾಡ್ತಾನೆ ಇರ್ತಾಳೆ. ಅದೇ ನನಗೆ ಖುಷಿ. ಏನಪ್ಪ ಅಂತಂದರೆ ಮಕ್ಕಳು ಜೊತೆ ಮಾತಾಡಿದ್ರಪ್ಪ ಅಂತಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಅದಕ್ಕೆ ಅವಳು ಮಾತಾಡ್ತಾನೆ ಇರ್ತಾಳೆ. ಅವಳು ಸ್ಕೂಲಿಗೆ ಹೋಗಿದ್ದಾಗಿಂದ ನನಗೆ ಬೋರ್ ಆಗಿಬಿಟ್ಟಿತ್ತು ಮನೆಯಲ್ಲಿ. ಡೈಲಿ ಮಕ್ಕಳು ಇದ್ರಲ್ವ, ಅವರು ಸಹ ಮಾತಾಡ್ತಾ ಇದ್ದರು, ನಮಗೂ ಸಹ ಖುಷಿ ಆಗ್ತಾಯಿತ್ತು, ಏನೋ ಟೈಮ್ ಪಾಸ್ ಆಗ್ತಾಯಿತ್ತು. ಇವಾಗ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾಗಿಂದ ನಮಗೂ ಸಹ ಟೈಮ್ ಪಾಸ್ ಅನಿಸೋದೇ ಇಲ್ಲ. ಓಕೆ, ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯ್ತು. ನಾನು ಇವಾಗ ಮನೇಲಿ ಬಂದೆ. ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡಲ್ವ, ಇವಾಗ ಮುಖ ಎಲ್ಲ ಒರೆಸ್ಕೊಂಡು ಎಲ್ರಿಗೂ ಸಹ ಬಿಸಿನೀರು ಕೊಟ್ಟರಾಯಿತು ಅಂತಂದು ಎಲ್ಲರೂ ಸಹ ಬಂದರು. ಎಲ್ಲರೂ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದರು. ನಾನು ಇವಾಗ ಎಲ್ರಿಗೂ ಸಹ ಬಿಸಿನೀರು ಕಾಯಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವಾಗ ಟೈಮ್ ಓಡೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಹೋಗ್ಬಿಡುತ್ತೆ ಟೈಮು. ನಾವು ಮನೆಗೆ ಬಂದು ಅಡುಗೆ ಮಾಡೋತ್ಲೇ ಟೈಮ್ ಆಗೋಗ್ಬಿಡ್ತೈತೆ. ಟೈಮ್ ಆಯಿತು ಅಂತಂದು ಬೇಗ ಮಾಡಬೇಕಾಗುತ್ತೆ ಅಡುಗೆನ. ಅದಕ್ಕೆ ಸ್ವಲ್ಪ ಎಷ್ಟು ಬೇಗ ಎದ್ರೂ ಸಹ ಅಷ್ಟೇ ಟೈಮ್ ಬೇಗ ಹೋಗುತ್ತೆ. ಅಷ್ಟು ಅರ್ಜೆಂಟ್ ಆಗಿಬಿಡುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಗೂ ಟಿಫಿನ್ ಮಾಡಿ ಕೊಡೋತ್ಲೇ ಏನಪ್ಪ ಅಂತಂದ್ರೆ ನಮ್ಮ ಅತ್ತೆನೂ ಸ್ನಾನ ಮಾಡಿಸ್ತಾರೆ, ನನಗಿನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಪ್ಪ ಅಂತಂದ್ರೆ ನಾನೇ ಅಷ್ಟು ಮಾಡಬೇಕಾಗ್ತಿತ್ತು. ಇವಾಗ ಎಲ್ರಿಗೂ ಸಹ ನಾನು ಇವಾಗ ನೀರು ಕಾಯಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಗೆ ಬೆಳಗ್ಗೆ ಏನಪ್ಪ ಅಂತಂದರೆ ಎಲ್ಲರೂ ನೀರು ಕುಡಿಯೋದೇ ಒಂದು, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತಾರೆ. ಓಕೆ, ಅವರಿಗೆಲ್ಲರಿಗೂ ಸಹ ನೀರು ಕೊಡ್ತಾ ಇದ್ದೀನಿ. ನಾನು ಸಹ ಇವಾಗ ಅಂಗಡಿಯಿಂದ ಹಾಲಿನ ಪ್ಯಾಕೆಟ್ ತೊಗೊಂಡು ಬಂದೆ. ಹಾಲಿನ ಪ್ಯಾಕೆಟ್ನ ತೊಳೆದು ಸ್ವಲ್ಪ ಹಾಲು ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ.
ಹಾಲು ಬಿಸಿ ಮಾಡೋಕ್ಕೆ ಇಟ್ರಪ್ಪ ಅಂತಂದರೆ ಇದನ್ನು ಸ್ವಲ್ಪ ಫಸ್ಟ್ ನೀವು ಹಾಲಿನ ಪ್ಯಾಕೆಟ್ ತೊಳೆದೇ ನೀವು ಹಾಲು ಹಾಕ್ಕೊಳ್ಬೇಕಾಗುತ್ತೆ. ಮೇಲ್ಗಡೆ ಎಲ್ಲ ಕಲಿ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಇವಾಗ ಎಲ್ರಿಗೂ ಸಹ ನೀರು ಕೊಟ್ಟಿದ್ದಾಯಿತು. ನಾನು ಸಹ ನೀರು ಕುಡಿತಾ ಇದ್ದೀನಿ. ನಮ್ಮ ಸಾನ್ವಿ ನೋಡಿ ನನ್ನ ಜೊತೆಗೆ ಇರ್ತಾಳೆ ಯಾವಾಗಲೂ, ಅವಳಿಗೂ ಸಹ ನೀರು ಕೊಟ್ಟೆ. ನಾನು ಇವಾಗ ಎಲ್ರಿಗೂ ಸಹ ಕಾಫಿ ಮಾಡಿಕೊಟ್ಟೆ. ಒಬ್ಬರಿಗೆ ಬೂಸ್ಟು ಹಾಗೂ ನನ್ನ ಮಕ್ಕಳಿಗೆ ಎಲ್ರಿಗೂ ಬೂಸ್ಟು ಹಾಗೂ ನಮ್ಮ ಮನೆಯಾಗೆ ಎಲ್ಲರಿಗೂ ಸಹ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಓಕೆ, ಇವಾಗ ಎಲ್ರಿಗೂ ಸಹ ಕಾಫಿ ಹಾಗೂ ಬೂಸ್ಟ್ ಕೊಡ್ತಾ ಇದ್ದೀನಿ. ನೋಡಿ ಅವರು ಏನು ತಿಂತಾ ಇದ್ದಾರಪ್ಪ ಅಂತಂದರೆ, ನನ್ನ ಮಕ್ಕಳು ಬೂಸ್ಟಲ್ಲಿ ನಿಪ್ಪಟ್ಟು ಎದ್ಕೊಂಡು ತಿಂತಾಯಿದ್ದಾರೆ. ಇದೇ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅವ್ರಿಗೂ ಬಿಸ್ಕೆಟ್ ಬೇಡ ಅಂತೆ, ನಿಪ್ಪಟ್ಟು ಕೊಡಮ್ಮ, ನಿಪ್ಪಟ್ಟನ್ನ ಇದ್ರಾಗೆ ಎದ್ಕೊಂಡು ತಿಂತೀನಿ, ಖಾರ ಖಾರ ಸಿಹಿ ಆಗುತ್ತೆ ಅಂತಂದರು. ಆಯ್ತು ತಗೋರಿ ಅಂತಂದು ಅವ್ರಿಗೂ ಸಹ ಕೊಟ್ಟೆ. ಇವಾಗ ನಾನು ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಸ್ವಲ್ಪ ಪಲಾವ್ ಮಾಡಿದ್ರೆ ಆಯಿತು, ಹಾಗೂ ಟಿಫಿನ್ಗೆ ವಾಡಾಪಿ ಚಟ್ನಿ ಮಾಡಿದರೆ ಆಯಿತು ಅಂತಂದು ಇವಾಗ ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ಗೆ ರೆಡಿ ಮಾಡಿದೆ. ಪಲಾವನ್ನ ಕುಕ್ಕರಲ್ಲಿಟ್ಟು 3 ವಿಸಿಲ್ ಹಾಕ್ತಾಯಿದ್ದೆ. ಇವಾಗ ಚಟ್ನಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಎಷ್ಟು ಬೇಗ ಮಾಡಿಕೊಡ್ತೇವೆ ಅಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೆ. ನಿಜವಾಗ್ಲೂ ಟೈಮ್ ಹೋಗೋದೇ ಗೊತ್ತಾಗಂಗಿಲ್ಲ ಮಕ್ಕಳ ಜೊತೆಗೆ ಇದ್ರಪ್ಪ ಅಂತಂದರೆ. ಓಕೆ, ಇವಾಗ ನನಗೆ ಎಲ್ರಿಗೂ ಸಹ ಏನಪ್ಪ ಅಂತಂದರೆ ಇಬ್ಬರು ಸಹ ಬೇಗ ಹೋಗ್ತಾರೆ, ನಮ್ಮ ಮನೆಯವರು ಹಾಗೂ ಸಾನ್ವಿ ಇಬ್ಬರೂ ಬೇಗ ಹೋಗ್ತಾರೆ ಅಂತಂದು ಬೇಗ ಮಾಡಬೇಕಾಗುತ್ತೆ ಇವಾಗ ಬೆಳಗ್ಗೆ ಟಿಫನಿಗೆ. ಓಕೆ, ಇವಾಗ ಚಟ್ನಿನ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಈ ಚಟ್ನಿನ ನಾನು ಆವಾಗಲೇ ಸುಪ್ರಿಯ ಪಾಕಶಾಲೆಯಲ್ಲಿ ಸೆಂಡ್ ಮಾಡಿದ್ದೀನಿ. ಈ ಚಟ್ನಿ ರೆಸಿಪಿ ನಿಮಗೆ ಬೇಕಾ ಅಂತಂತಂದರೆ ಹೋಗಿ ಸುಪ್ರಿಯ ಪಾಕಶಾಲೆಯಲ್ಲಿ ಟೈಪಿಂಗ್ ಮಾಡಿದ್ರಪ್ಪ ಅಂತಂದರೆ ಬರುತ್ತೆ. ಆವಾಗಲೇ ಮಾಡಿ ಹಾಕಿದ್ದೀನಿ ನಾನು ಸುಪ್ರಿಯ ಪಾಕಶಾಲೆಯಲ್ಲಿ, ನೀವು ನೋಡ್ಕೊಂಬರ್ಬೋದು. ಅದೇ ನನ್ನ ರೆಸಿಪಿ ಬೇಕಾಯಿತು ಅಪ್ಪ ಅಂತಂದರೆ. ಇವಾಗ ಚಟ್ನಿ ಎಲ್ಲ ಮಿಕ್ಸಿಗೆ ಹಾಕಿದ್ದಾಯಿತು. ಇವಾಗ ನಾನು ಒಂದು ಬಟ್ಲಿಕ್ಕೆ ತೆಗಿತಾ ಇದ್ದೀನಿ ಚಟ್ನಿನ. ಇವಾಗ ನಮ್ಮ ಸಾನ್ವಿಗೆ ಟೈಮ್ ಆಯಿತು. ಅಮ್ಮ ಆಯ್ತಾ ಇಲ್ಲ ಅಂತಂದು ಬಂದು ಕೇಳ್ತಾ ಇದ್ಲು. ಆಯ್ತಮ್ಮ ಬಂದೆ, ಆಯಿತು ಅಂದ, 5 ನಿಮಿಷನೇ ಅಂತಂದೆ. ಅದಕ್ಕೆ ಸಾನ್ವಿ ಬೇಗ ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ಲು. ಆಯ್ತಮ್ಮ ಅಂತಂದೆ. ಇವಾಗ ನೋಡಿ ಚಟ್ನಿನ ಈ ಥರ ಚಟ್ನಿ ಆಗಿದೆ. ನಿಜವಾಗ್ಲೂ ಫ್ರೆಂಡ್ಸ್ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆಯಲ್ಲಿ ಹಾಗೂ ಇಡ್ಲಿಯಲ್ಲಿ, ಬಿಸಿ ಅನ್ನದಲ್ಲಿ ಹಾಗೂ ಚಪಾತಿ, ಈ ಥರ ವಾಡಪಿ ಏನಾದರೂ ಖಾರ ರೊಟ್ಟಿ ಅಂತಿರಲ್ವ, ಖಾರ ರೊಟ್ಟಿ ಮಾಡಿದ್ರೂ ಸಹ ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಬೇಕಂತ ಅನಿಸಿತಪ್ಪ ಅಂತಂದರೆ ಸುಪ್ರಿಯ ಪಾಕಶಾಲೆಯಲ್ಲಿ ಸರ್ಚ್ ಮಾಡ್ಬೋದು, ಸಿಗುತ್ತೆ. ಓಕೆ, ಇವಾಗ ನಾನು ವಾಡಪಿ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ವಾಡಪಿನ ಮಾಡ್ತಾಯಿದ್ದೀನಿ. ವಾಡಪಿನೂ ಸಹ ಅಷ್ಟೇ. ಈ ರೆಸಿಪಿನ ನಾನು ಸುಪ್ರಿಯ ಪಾಕಶಾಲೆಯಲ್ಲಿ ಆವಾಗಲೇ ಸೆಂಡ್ ಮಾಡಿದ್ದೀನಿ. ಆವಾಗಲೇ ಸುಪ್ರಿಯ ಪಾಕಶಾಲೆಯಲ್ಲಿ ಹಾಕಿದ್ದೀನಿ. ಆ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂತ ಅನಿಸಿತಪ್ಪ ಅಂತಂದರೆ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು, ನಿಮಗೆ ಸಿಗುತ್ತೆ. ನಿಜಕ್ಕೂ ಈ ವಾಡಪಿ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಎಲ್ಲಿಗಾದರೂ ಟೂರಿಗೆ ಹಾಗೂ ಪಿಕ್ನಿಕ್ಕಿಗೆ ಹೋಗುವಾಗ ಸಹ ಈ ಥರ ವಾಡಪಿನ ಮಾಡಿಕೊಂಡು ಕಟ್ಕೊಂಡು ಹೋಗ್ಬೋದು. ನಾನಿವಾಗ ಮಕ್ಕಳು ಬೆಳಗ್ಗೆ ರೊಟ್ಟಿ ತಿನ್ನೋದಿಲ್ಲ ಅಲ್ವಾ, ಅದಕ್ಕೆ ಈ ಥರ ಖಾರಾಗಿ ಸ್ವಲ್ಪ ವಾಡಪಿ ಮಾಡಿಕೊಟ್ರಪ್ಪ ಅಂತಂದರೆ ಮಕ್ಕಳು ತಿಂತಾರೆ ಅಂತ ಈ ಥರ ನಾನು ಖಾರಾಗಿ ವಾಡಪಿನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಹಾಗೂ ಸಬ್ಸ್ಕ್ರೈಬರ್ ಆಗಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬರ್ ಆಗಲಾರ್ದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳ್ತಾ. ಓಕೆ, ಇವಾಗ ನೋಡ್ತಾ ಇದ್ರಲ್ವ ನಾನು ಇವಾಗ ವಾಡಪಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ನಾದ್ಕೊಂಡು ನೀವು ಮಾಡಬೇಕಾಗುತ್ತೆ. ನಾನಿವಾಗ ನಾದ್ಕೊಂಡು ಮಾಡ್ತಾಯಿದ್ದೀನಿ ವಾಡಪಿನ. ನಾದ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರ್ತವೆ ವಾಡಪೀಸ್. ನೀವು ತಳ್ಳಗೆ ಬೇಕಂದ್ರೆ ತಳ್ಳಗೆ ಬರ್ತವೆ, ಇಲ್ಲ ದಪ್ಪ ಬೇಕಪ್ಪ ಅಂತಂದರೆ ದಪ್ಪಗೊಂದು ಸಹ ಬರ್ತಾ ಇರ್ತವೆ. ಓಕೆ, ಇವಾಗ ವಾಡಪಿನ ಈ ಥರ ತೀಡ್ಕೊಡ್ತೀನಿ ನಾನು. ದಪ್ಪನಾಗಿ ಬೇಕಂದ್ರೆ ದಪ್ಪನಾಗಿ, ಇಲ್ಲ ತಳ್ಳಗೆ ಬೇಕಂದ್ರೆ ತಳ್ಳಗೆ ಸಹ ಮಾಡ್ಕೊಳ್ಬೋದು. ಓಕೆ, ಇವಾಗ ಹಂಚಿಗೆ ಬಿಸಿ ಆಗಿದೆ. ಇವಾಗ ಒಂದು ಸ್ವಲ್ಪ ವಾಡಪಿನ ನಾನು ಈ ಥರ ರೊಟ್ಟಿ ಥರ ತೀಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೈಲೇ ಸಹ ತಟ್ಬೋದು, ಏನೂ ಇಲ್ಲ. ಏನಪ್ಪ ಅಂತಂದರೆ ಖಾರ, ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಎಲ್ಲದನ್ನು ಸಹ ನೀಟಾಗಿ ಮಿಕ್ಸಿ ಮಾಡಿ ನಾನು ಹಾಕೋದ್ರಿಂದ ಅದಕ್ಕೆ ಈ ಥರ ತಳ್ಳಗಾಗಿ ಬರ್ತಾ ಇರ್ತವೆ. ಓಕೆ, ಇವಾಗ ನನ್ನ ಮಕ್ಕಳಿಗೆ ಹಾಗೂ ನಮ್ಮ ಮನೆಯವರಿಗೆ ವಾಡಪಿ ರೆಡಿ ಆಯಿತು. ಎಲ್ರಿಗೂ ಸಹ ಕೊಡ್ತಾ ಇದ್ದೀನಿ. ನೋಡಿ, ಎಲ್ಲರೂ ಸಹ ಟಿಫಿನ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಸಹ ಟಿಫಿನ್ಗೆ ರೆಡಿ ಮಾಡಿ ಕೊಟ್ಟಿದ್ದಾಯಿತು. ಇವಾಗ ನಮ್ಮ ಸಾನೂರು ಬೇಗ ವಾಡಪಿ ಬಸ್ ಹೋಯ್ತು ಅಂತಂದು ಬೇಗ ವಾಡಪಿ ತಿಂದು ಇವಾಗ ಬಂದಳು ನನ್ನ ಮುಂದೆ. ಅಮ್ಮ ತಲೆ ಬಾಚು ಅಂತಂದು. ಇವಾಗ ನಾನು ಕ್ಯಾಮ್ರಾ ಆನ್ ಮಾಡೀನಿ ಅಂತಂದು ಹೇಗೆ ಮಾಡ್ತಾಯಿದ್ದಾರೆ, ಯಾವ ಥರನೇ ಸಿಗ್ತಾ ಇದ್ದಾಳೆ ನೋಡಿ. ಮಕ್ಕಳು ಕೋಚ್ ಅಷ್ಟೇ ಇಂಥವೇ ಅಲ್ವಾ, ಅವನು ಸಹ ಸುಮ್ಮನೆ ಸೈಲೆಂಟಾಗಿ ತಿಂತಿದ್ದಾನೆ. ಅವನು ಏನಾದರೂ ಇದಕ್ಕೆ ನೋಡಿದ್ರಪ್ಪ ಅಂತಂದರೆ ಅವನು ಸಹ ಹೀಗೆ ಮಾಡ್ತಾಯಿದ್ದ. ಓಕೆ, ಇವಾಗ ನಾನಿವಾಗ ಅವಳಿಗೆ ತಲೆ ಬಾಚಿದ್ದಾಯಿತು ಹಾಗೂ ಇವಾಗ ಪೌಡ್ರ್ ಚುಕ್ಕಿ ಹಚ್ಚಿ ಇವಾಗ ಅಷ್ಟರಲ್ಲಿ ಬಸ್ ಬರುತ್ತೆ ಅಂತಂದು ಬೇಗ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೋಡ್ತಾ ಇದ್ದೀರಲ್ವ ಬಸ್ ಬಂತು ಅಂತಂದು ಇವಾಗ ಎಷ್ಟು ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾಳೆ ಅಂತಂದು ಇವಾಗ ಹೊರಗಡೆ ಕರಿತಾ ಇಲ್ಲ, ಅದಕ್ಕೆ ಬಾ ಅಂತಂದು ಅದಕ್ಕೆ ಬಂದೆ. ನೋಡಿ, ಇವಾಗ ಹೋಗ್ತಾ ಇದ್ದಾಳೆ. ಎಲ್ಲರೂ ಸಹ ಕುಂತ್ಕೊಂಡಿದ್ದಾರೆ. ನಮ್ಮ ಮನೆ ಹತ್ರನೇ ಬಸ್ ಬರೋದು.
ಎಲ್ಲರೂ ಸಹ ಹುಡುಗರೆಲ್ಲ ನಿಂತ್ಕೊಂಡಿದ್ದು ಅವ್ರಿಗೂ ಸಹ ರೆಡಿ ಮಾಡಿ ಕಳಿಸಿದ್ದಾಯಿತು ನನ್ನ ಮಗಳಿಗೆ. ಇವಾಗ ನಮ್ಮ ಮನೆಯವರಿಗೆ ಲಂಚ್ ಬಾಕ್ಸ್ಗೆ ಅಂತ ನಾನು ಪಲಾವ್ ಮಾಡಿದ್ದೆ ಪಲಾವ್ನ ಇವಾಗ ಲಂಚ್ ಬಾಕ್ಸ್ಗೆ ಹಾಕಿ ರೆಸಿಪಿನ ಕಟ್ತಾಯಿದ್ದೀನಿ. ಇವಾಗ ಮಕ್ಕಳು ಎಲ್ಲರೂ ಸ್ಕೂಲಿಗೆ ಹೋದರು ಹಾಗೂ ಕೆಲ್ಸಕ್ಕೆ ಹೋಗೋರು ಸಹ ಕೆಲ್ಸಕ್ಕೂ ಹೋದರು ನಮ್ಮ ಮನೆಯವರು. ಇವಾಗ ನಂದು ಏನಪ್ಪ ಅಂತಂದರೆ ನಾನು ಬೆಳಗ್ಗೆನೇ ಮಕ್ಕಳಿಗೆ ಎಲ್ಲರಿಗೂ ಸಹ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸೇ ನಾನು ಸ್ವಲ್ಪ ಸ್ನಾನ ಹಾಗೂ ಮಾಡೋದು. ಇಲ್ಲಪ್ಪ ಅಂದರೆ ಅವ್ರು ಏನಾದರೂ ಇದ್ರಪ್ಪ ಅಂತಂದರೆ ನಂದು ಲೇಟ್ ಆಗುತ್ತೆ. ಇವಾಗ ನಾನು ಅವ್ರನ್ನ ಎಲ್ಲರೂ ಹೋದರು, ನಾನು ಸಹ ಸ್ನಾನ ಮಾಡಿ ಬಂದೆ. ಸ್ವಲ್ಪ ಪೌಡ್ರ್ ಎಲ್ಲ ಹಚ್ಕೊಂಡು ನಾನು ಸಹ ಇವಾಗ ಟಿಫಿನ್ ಮಾಡಬೇಕು. ಮನೆಗಿನ್ನೂ ತುಂಬ ಕೆಲಸಗಳಿದ್ವು, ಮಕ್ಕಳಿಗೆ ಹಾಗೂ ಎಲ್ರಿಗೂ ರೆಡಿ ಮಾಡಿದ್ವಲ್ಲ. ಮಧ್ಯಾಹ್ನಕ್ಕೆ ನಾವು ಅನ್ನ ಸಾರು ಮಾಡಿಕೊಂಡ್ರೆ ಆಯಿತು ಅಂತಂದು ಇವಾಗ ಬೆಳಗ್ಗೆ ಅಷ್ಟೇ ಟಿಫಿನಿಗೆ ಅಷ್ಟೇ ರೆಡಿ ಮಾಡಿದ್ದೆ. ಓಕೆ, ನಾನು ಸಹ ಇವಾಗ ರೆಡಿ ಆಯಿದೆ. ನೋಡ್ತಾ ಇರಲ್ವ, ನಾನು ಸಹ ರೆಡಿ ಆದಮೇಲೆ ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ಟಿಫಿನ್ ಮಾಡ್ತೀವಿ. ಏನಪ್ಪ ಅಂತಂದರೆ ನಾವು ಸಿಂಗಲಾಗಿ ಒಬ್ಬೊಬ್ಬರೇ ನಾವು ಟಿಫಿನ್ ಮಾಡೋದೇ ಇಲ್ಲ, ಜೊತೆಗೆ ಕುಂತ್ಕೊಂಡೆ ನಾವು ಟಿಫಿನ್ ಮಾಡೋದು. ಇವಾಗ ನಾನು ಸಹ ಟಿಫಿನ್ ಮಾಡೋಕೆ ಹೋಗ್ತಾ ಇದ್ದೆ. ನಮ್ಮ ಅತ್ತೆ ಸಹ ಎಲ್ಲ ತೊಗೊಂಡು ಬಂದಿಟ್ರು. ಟಿಫಿನ್ ಮಾಡೋಣ ಬಾ ಅಂತಂದು, ಆಯಿತು ಬರ್ತೀನಿ ಅಂತಂದು ಟಿಫಿನ್ ಮಾಡೋಕೆ ಕುಂತ್ಕೊಂಡ್ವಿ. ಓಕೆ, ನೋಡ್ತಾ ಇದ್ರಲ್ವ, ನಾವು ಸಹ ಟಿಫಿನ್ ಮಾಡ್ತಾಯಿದ್ವಿ. ನಾವೆಲ್ಲರೂ ಸಹ ಈ ಥರ ಮುಂದಿಟ್ಕೊಂಡು ಕುಂತ್ಕೊಂಡ್ರೆ ಟಿಫಿನ್ ಮಾಡೋದು, ಒಬ್ಬೊಬ್ಬರಾಗಿ ಟಿಫಿನ್ ಮಾಡೋದೇ ಇಲ್ಲ ನಮ್ಮ ಮನೆಯಲ್ಲಿ. ಎಲ್ಲರೂ ಮುಂದೆ ಕುಂತ್ಕೊಂಡ್ರೆ ಟಿಫಿನ್ ಮಾಡೋದು. ಓಕೆ, ಇವಾಗ ಸಂಜೆ ಆಗಿದೆ ನೋಡಿ. ನಮ್ಮ ಮನೆ ಹತ್ರ ನಾನು ವಿಳೆದೆಲೆ ಇದೆ ಅಲ್ವಾ, ವಿಳೆದೆಲೆ ಬಳ್ಳಿನ ಇವಾಗ ಮಳೆ ಬರ್ತಾ ಇದೆ ಅಂತಂದು ಒಂದು ದೊಡ್ಡ ಬಕೆಟ್ ಇತ್ತು ಮನೆಯಲ್ಲಿ. ಬಕೆಟ್ನಲ್ಲೇ ನಾವು ವಿಳೆದೆಲೆ ಬಳ್ಳಿನ ಹಚ್ಚಿದ್ದೆ. ಇವಾಗ ಈ ಥರ ತೆಂಗಿನ ಗಿಡ ಸಹ ಈ ಥರ ಹಚ್ಚಿದ್ದೆ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ಗಿಡ, ಈ ಮಳೆಗಾಲ ಅಲ್ವಾ, ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಗಿಡಗಳು ಎಲ್ಲವನ್ನೂ ಸಹ. ಇವಾಗ ನಾನು ನಾಳೆ ಶುಕ್ರವಾರ ಇದೆ ಅಂತಂದು ಪಡ್ಡಿಗೆ ಹಾಕಿದ್ರಾಯಿತು ಅಂತಂದು ಪಡ್ಡು ಮಾಡ್ತಾಯಿದ್ದೆ. ಪಡ್ಡುಗೂ ಸಹ ಮಿಕ್ಸಿಗೆ ಹಾಕೊಳ್ತಾ ಇದ್ದೆ. ಅಕ್ಕಿ ಹಾಗೂ ಉದ್ದಿನಬೇಳೆ ಎಲ್ಲದನ್ನು ಸಹ ಇವಾಗ 3 ತಾಸು ಆಯಿತು ನೆನೆಸಿ, ಅದನ್ನು ಸಹ ಮಿಕ್ಸಿಗೆ ಹಾಕಿ ಹಿಟ್ಟೆಲ್ಲ ರೆಡಿ ಮಾಡಿಟ್ಟೆ. ನನಗೆ ಸಂಜೆ ಆಗಿದೆ ಅಲ್ವಾ, 5 ಗಂಟೆ ಆಯಿತು, ನನ್ನ ಮಕ್ಕಳು ಬರ್ತಾರೆ ಅಂತಂದು ಬೇಗ ಕೆಲಸ ಮುಗಿಸ್ಕೊಂಡ್ರೆ ಆಯ್ತು ಅಂತ ಇವಾಗ ಹಿಟ್ಟೆಲ್ಲ ಮಿಕ್ಸಿ ಮಾಡಿಟ್ಟೆ. ಇವಾಗ ಕಸ ಅಂದ್ಕೊಂಡು ಬರ್ತಾಯಿದ್ದೀನಿ. ಕಸ ಎಲ್ಲ ಅಂದು ಮಕ್ಕಳು ಬಂದುಬಿಡ್ತಾರೆ ಅಷ್ಟೊತ್ತಿಗೆ ಅಂತಂದು ಇವಾಗ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಮಕ್ಕಳು ಬಂದ್ರಪ್ಪ ಅಂತಂದರೆ ಏನೂ ಆಗೋದೇ ಇಲ್ಲ. ಅವ್ರು ಬರೋ ತಟ್ಟಿಗೆಲ್ಲ ನಾವು ಕೆಲಸ ಎಲ್ಲ ಮುಗಿಸಿದ್ರಪ್ಪ ಅಂತಂದರೆ ಸ್ವಲ್ಪ ಈಸಿ ಅನಿಸುತ್ತೆ. ಅವ್ರಿಗೆ ಏನಾದರೂ ತಿಂಡಿ ಮಾಡಿಕೊಟ್ಟು ನಾವು ಸಹ ಸ್ವಲ್ಪ ಅವ್ರಿಗೆ ಏನು ಬರಲ್ಲ ಅದನ್ನೆಲ್ಲದನ್ನು ಸಹ ಹೇಳ್ಕೊಡ್ಬೇಕಲ್ವ ಮಕ್ಕಳಿಗೆ. ಭಾಳ ಜನ ಇರ್ತಾರೆ ಸ್ಕೂಲಲ್ಲಿ, ಅಷ್ಟು ಜನಕ್ಕೆ ಒಬ್ಬೊಬ್ಬರಿಗೆ ಏನು ಬರಲ್ಲ ಅಂತ ಹೇಳ್ಕೊಡೋಕ್ಕಾಗಲ್ಲ. ಎಲ್ಲರೂ ಸೇರಿ ಹೇಳ್ಕೊಡ್ತಿರ್ತಾರಲ್ವ, ಎಲ್ಲರಿಗೂ ಹೇಳ್ಕೊಡ್ತಿರ್ತಾರಲ್ವ. ಅದಕ್ಕೆ ನಾನು ಮನೆಯಲ್ಲೇ ಅವ್ರಿಗೆ ಏನು ಬರಲ್ಲ ಏನು ಅಂತ ಅದನ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಇವಾಗ ಹೊರಗಡೆ ಮಳೆ ಬಂದಿತ್ತು, ಎಲ್ಲದನ್ನು ಸಹ ಹೊರಗಡೆ ಎಲ್ಲ ಕ್ಲೀನಾಗಿ ಒರೆಸಿ ಇವಾಗ ಕಸ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಕಸ ಅನ್ನುವಾಗ ಸ್ವಲ್ಪ ನೀರೆಲ್ಲ ಇದ್ರಪ್ಪ ಅಂತಂದರೆ ಕಸಬರಿಗೆಲ್ಲ ನೀರು ಆಗ್ತವೆ ಅಂತಂದು ನಾನು ಇವಾಗ ಕಸ ಎಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಇವಾಗ ನೋಡ್ತಾ ಇದ್ರಲ್ಲ, ಕಸ ಎಲ್ಲ ಅಂದಿದ್ದಾಯಿತು. ನನ್ನ ಮಗ ಬಂದ, ವ್ಯಾನ್ ಬಂತು ನೋಡಿ. ಇವಾಗ ನನ್ನ ಮಗ ಬಂದ, ಅವನಿಗೂ ಸಹ ಬಂದ ತಕ್ಷಣ ಕಸ ಅನ್ನಕ್ಕೆ ಬಿಡಲಿಲ್ಲ. ಇವಾಗ ಅವನಿಗೆ ಏನಾದರೂ ಟಿಫಿನಿಗೆ ಮಾಡಿಕೊಟ್ರೆ ಆಯಿತು ಅಂತಂದು ನಾನು ಟಿಫಿನಿಗೆ ಶಾವಿಗೆ ಬಾತ್ ಮಾಡಿಕೊಡ್ತಾ ಇದ್ದೀನಿ. ಶಾವಿಗೆ ಬಾತ್ ಅಂದರೆ ತುಂಬ ಇಷ್ಟಪಡ್ತಾರೆ, ಸ್ವಲ್ಪ ತಿನ್ನೋಕ್ಕೂ ಸಹ ಇಷ್ಟಪಡ್ತಾರೆ ಅಂತಂದು ಇದನ್ನು ನಾನು ಸುಪ್ರಿಯ ಪಾಕಶಾಲೆಯಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಈ ರೆಸಿಪಿ ಬೇಕು ಅಂತ ಅನಿಸಿತಪ್ಪ ಅಂತಂದರೆ ಸುಪ್ರಿಯ ಪಾಕಶಾಲೆ ಹೋಗಿ ಸರ್ಚ್ ಮಾಡ್ಬೋದು, ಸಿಗುತ್ತೆ. ಸುಪ್ರಿಯ ಪಾಕಶಾಲೆ ಅಂತಂದು ನೀವು ಟೈಪಿಂಗ್ ಮಾಡಿದ್ರಪ್ಪ ಅಂತಂದರೆ ಅಲ್ಲಿ ಸಿಗುತ್ತೆ. ಈ ರೆಸಿಪಿನ ನಾನು ಆವಾಗಲೇ ಸುಪ್ರಿಯ ಪಾಕಶಾಲೆಯಲ್ಲಿ ಹಾಕಿದ್ದೀನಿ. ಓಕೆ, ಇವಾಗ ಅವ್ರಿಗೆಲ್ಲರಿಗೂ ಸಹ ಬೆಳಗ್ಗೆನೇ 8ಕ್ಕೆ ಹೋಗಿರ್ತಾರಲ್ವ, ಪಾಪ ಸಂಜೆ 5 ಗಂಟೆಗೆ ಬರ್ತಾರಲ್ವ, ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಮಾಡಿಕೊಟ್ರೆ ಆಯಿತು ಅಂತಂದು ನಾನು ಇವಾಗ ಶಾವಿಗೆ ಬಾತ್ ಮಾಡಿಕೊಡ್ತಾ ಇದ್ದೀನಿ. ಓಕೆ, ಇವಾಗ ಅವರಿಬ್ಬರು ಸಹ ಶಾವಿಗೆ ಬಾತ್ ರೆಡಿಯಾಗಿದೆ. ಅವರಿಬ್ಬರು ಸಹ ತಿಂತಾಯಿದ್ದಾರೆ ಶಾವಿಗೆ ಬಾತ್ನ. ನಮ್ಮ ಸಾನ್ವಿ ಸಹ ಬಂದಳು. ಇವಾಗ ಅವಳು ಮುಖ ತೊಗೊಂಡು ಬಂದಳು, ಶಾವಿಗೆ ಬಾತ್ ತಿಂತಾಯಿದ್ದಾಳೆ. ನೋಡ್ತಾ ಇದ್ರಲ್ವ, ಇವಾಗ ಸಂಜೆ 6 ಗಂಟೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಶಾವಿಗೆ ಬಾತ್ ಅಂತ ಹೇಳಿದ್ಲು. ಶಾವಿಗೆ ಬಾತ್ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ಲು. ಆಯಿತು ಅಂತಂದೆ. ಇವಾಗ ಅವನಿಗೂ ಸಹ ಇವಾಗ ಬರೀ ಕುಂದ್ರಿಸಿದ್ದೆ. ಅವನಿಗೆ ಏನು ಬರಲ್ಲ ಏನು ಅಂತ ನಾನು ತಿಳ್ಕೊಂಡು ನಾನು ದಿನವೂ ಸಹ ಅವನಿಗೆ ಹೇಳ್ಕೊಡ್ತಾ ಇರ್ತೀನಿ. ಮನೇಲಿ ನಾವು ಹೇಳ್ಕೊಟ್ರಪ್ಪ ಅಂತಂದರೆ ಹುಡ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸ್ಕೂಲಲ್ಲಿ ಧೈರ್ಯದಿಂದ ತೋರಿಸ್ತಾರೆ ಅಂತಂದು. ಓಕೆ, ಇವಾಗ ನಾನು ಅವನಿಗೂ ಸಹ ಬರೆಯೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮನೇಲಿ ಹೇಳ್ಕೊಟ್ರೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋಸೊಂದಿಗೆ ಮತ್ತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೂ ಸಬ್ಸ್ಕ್ರೈಬರ್ ಬೇಕಾಗಿದ್ದರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳ್ತಾ ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಹಾಗೂ ಶೇರ್ ಮಾಡಿ. ಓಕೆ, ಬಾಯ್.